ನಮಸ್ಕಾರ. ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ದೇಶದಾದ್ಯಂತ ಪ್ರತಿ ರಾಜ್ಯದಲ್ಲೂ ಈ ಎಸ್ಐಆರ್ ಅನ್ನ ಮಾಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆದೇಶ ಮಾಡಿದೆ. ಅದರಂತೆ ಮೂರನೇ ಹಂತವಾಗಿ ಕರ್ನಾಟಕ ಸೇರಿದಂತೆ 5 ರಾಜ್ಯಗಳಲ್ಲಿ ಎಸ್ಐಆರ್ ಆರಂಭ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ನಾಳೆಯಿಂದ ಅಧಿಕೃತವಾಗಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭ ಆಗ್ತಾ ಇದೆ. ಹಾಗಾದ್ರೆ ಈ ಎಸ್ಐಆರ್ ಅಂದ್ರೆ ಏನು, ಇದನ್ನ ಯಾಕೆ ಮಾಡಬೇಕು, ಇದರಲ್ಲಿ ಹೇಗ್ ಭಾಗಿಯಾಗಬೇಕು, ಭಾಗಿ ಆಗಿಲ್ಲ ಅಂದ್ರೆ ನಿಮಗಾಗೋ ಲಾಸ್ ಏನು, ಎಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೇಳಿ. ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಮತದಾರರ ಪಟ್ಟಿ ಪರಿಷ್ಕರಣೆ ಅಂದ್ರೆ ಮತದಾರರ ಪಟ್ಟಿಯನ್ನ ಸ್ವಚ್ಛ ಮಾಡೋಕೆ. ಅಂದ್ರೆ ಇಷ್ಟು ವರ್ಷಗಳಲ್ಲಿ ಸಾಕಷ್ಟು ಜನ ಮರಣ ಹೊಂದಿರ್ತಾರೆ. ಕೆಲವೊಂದಿಷ್ಟು ಜನರು ಎರಡೆರಡು ಬಾರಿ ಅಧಿಕೃತವಾಗಿ ನೋಂದಣಿ ಆಗಿರೋದ್ರಿಂದ ಎರಡೆರಡು ವೋಟರ್ ಐಡಿಗಳಿರುತ್ತೆ. ಇಂಥ ಕಾರಣಕ್ಕೆ ಎಸ್ಐಆರ್ ಅನ್ನ ಮಾಡ್ಲಾಗುತ್ತೆ. ಅಂದ್ರೆ ಇಡೀ ದೇಶದಾದ್ಯಂತ ಪ್ರತಿ ಮತದಾರಗೂ ಕೂಡ ಈ ಹಕ್ಕು ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ಕ್ಲೀನ್ ಮಾಡೋದಕ್ಕೆ ಈ ಎಸ್ಐಆರ್ ಪ್ರಕ್ರಿಯೆನ ಮಾಡ್ಲಾಗತ್ತೆ. ಹಾಗಾದ್ರೆ ಈ ಎಸ್ಐಆರ್ ಹೇಗ್ ಮಾಡ್ತಾರೆ ಅಂದ್ರೆ ನಾಳೆಯಿಂದ ಅಂದ್ರೆ ಜೂನ್ 30ರಿಂದ ಜುಲೈ 29ರವರೆಗೂ ಸತತ 1 ತಿಂಗಳುಗಳ ಕಾಲ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತೆ. ಪ್ರತಿ ಮನೆಗೂ ಕೂಡ ಬಿಎಲ್ಒ ಹಾಗೆ ಬಿಎಲ್ಎ ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಗಳು, ಬೂತ್ ಲೆವೆಲ್ ಏಜೆಂಟ್ಗಳು, ಆಯಾ ರಾಜಕೀಯ ಪಕ್ಷಗಳು ನೇಮಕ ಮಾಡಿರೋ ಕೆಲ ಏಜೆಂಟ್ಗಳು ನಿಮ್ಮ ಮನೆಗೆ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಒಂದು ಅರ್ಜಿಯನ್ನ ಕೊಡ್ತಾರೆ. ಆ ಅರ್ಜಿಯಲ್ಲಿ ನೀವು ನಿಮ್ಮ ವಿಳಾಸ, ನೀವು ಹುಟ್ಟಿದಂತ ದಿನಾಂಕ, ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿಯ ಹೆಸರು, ನಿಮ್ಮ ಅಡ್ರೆಸ್ ಎಲ್ಲವನ್ನ ನಿಖರವಾಗಿ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ತದನಂತರ ಆ ಅರ್ಜಿಯನ್ನ ಬಿಎಲ್ಒಗಳು ಕಲೆಕ್ಟ್ ಮಾಡಿಕೊಂಡು ನಿಮಗೆ ವಾಪಸ್ ಒಂದು ಅರ್ಜಿಯನ್ನ ಕೊಡ್ತಾರೆ. ದಟ್ ಈಸ್ ಅಕ್ನಾಲಜ್ಮೆಂಟ್ ಲೆಟರ್. ಅಂದ್ರೆ ನಿಮಗೆ ಎಸ್ಐಆರ್ ಕಂಪ್ಲೀಟ್ ಆಗಿದೆ, ನಿಮ್ಮ ಹೆಸರು ವೋಟರ್ ಐಡಿಯಲ್ಲಿ ಇದೆ ಅನ್ನುವಂತ ಒಂದು ಪ್ರೋಸೆಸ್ ಆಗತ್ತೆ. ಅದಾದ ನಂತರ ಅಂದ್ರೆ ಸತತ 1 ತಿಂಗಳುಗಳ ಕಾಲ ನಡೆದಾದ ಮೇಲೆ ಇನ್ ಕೇಸ್ ಅದರಲ್ಲೂ ಕೂಡ ನಿಮ್ಮ ಹೆಸರು, ಅಡ್ರೆಸ್ ಅಥವಾ ಇನ್ಶಿಲ್ ಏನೇ ತಪ್ಪಾಗಿದ್ರು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೂ ಕೂಡ 1 ತಿಂಗಳ ಕಾಲಾವಕಾಶ ಇರುತ್ತೆ. ಅಂದ್ರೆ ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗುತ್ತೆ. ಅಂದ್ರೆ ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲ್ ರಿಲೀಸ್ ಮಾಡುತ್ತೆ ಚುನಾವಣಾ ಆಯೋಗ. ಅದರಲ್ಲಿ ನೀವು ಚೆಕ್ ಮಾಡ್ಕೋಬೇಕು ನಿಮ್ಮ ಹೆಸರು, ಅಡ್ರೆಸ್ ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ಯಾ ಅಂತ. ಇನ್ ಕೇಸ್ ಅದ್ರಲ್ಲೂ ಕೂಡ ರಾಂಗ್ ಆಗಿದ್ರೆ ಒಂದಷ್ಟು ಸಮಯ ನೀಡಲಾಗುತ್ತೆ. ಅಂದ್ರೆ 1 ತಿಂಗಳು ಸಮಯ ಇರುತ್ತೆ. ಅದರಲ್ಲಿ ನೀವು ಮತ್ತೆ ವಾಪಸ್ ಪಿಟಿಷನ್ ರೈಸ್ ಮಾಡಿ ನೀವು ಮತ್ತೆ ಫಿಲ್ ಮಾಡ್ಕೋಬಹುದು. ಅದಾದ ನಂತರ ಅಕ್ಟೋಬರ್ 7ನೇ ತಾರೀಕು ಒಂದು ಫೈನಲ್ ಮತದಾರರ ಪಟ್ಟಿಯನ್ನ ರಿಲೀಸ್ ಮಾಡ್ಲಾಗುತ್ತೆ. ಬಿಎಲ್ಒಗಳು ನಿಮ್ಮ ಮನೆಗೆ ವಿಸಿಟ್ ಮಾಡಿದ ನಂತರ ಅಂದ್ರೆ ನೀವು ಇಲ್ಲಿ ಗಮನಿಸಬಹುದು 2 ರೀತಿಯ ಒಂದು ಸ್ಟಿಕ್ಕರ್ ಅನ್ನ ಗಮನಿಸ್ತಾ ಇದ್ದೀರಾ. ಈ ಸ್ಟಿಕ್ಕರ್ ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡಿರೋ ಮನೆಗೆ ಅಂಟಿಸಲಾಗುತ್ತೆ. ಇನ್ ಕೇಸ್ ನಿಮ್ಮ ಮನೆ ಲಾಕ್ ಆಗಿದೆ ಅಥವಾ ನೀವು ಮನೇಲಿ ಇಲ್ಲ ಅಂದ್ರೆ ಈ ರೌಂಡ್ ಆಗಿರೋ ಸ್ಟಿಕ್ಕರ್ ಅನ್ನ ಅಂಟಿಸಲಾಗುತ್ತೆ. ಅಂದ್ರೆ ಇಲ್ಲಿ ಬಿಎಲ್ಒಗಳ ಹೆಸರು, ನಂಬರ್ ಅನ್ನ ನಮೂದನೆ ಮಾಡಲಾಗಿರುತ್ತೆ. ಹಾಗೆ 3 ಬಾರಿ ಬಿಎಲ್ಒಗಳು ಬರ್ತಾರೆ. ಯಾವ ಸಮಯಕ್ಕೆ ಬರ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡೋದಕ್ಕೆ ಸ್ಪೇಸ್ ಇದೆ. ನೀವು ಮನೆಗೆ ಬಂದ ನಂತರ ಆ ನಂಬರ್ಗೆ ಕಾಲ್ ಮಾಡಬಹುದು ಅಥವಾ ನೀವು ಆನ್ಲೈನ್ ಅಲ್ಲೂ ಕೂಡ ಎಸ್ಐಆರ್ ಅಲ್ಲಿ ಭಾಗಿಯಾಗೋ ಕೆಲವೊಂದಿಷ್ಟು ಪ್ರೋಸೆಸ್ ಅನ್ನ ಇದೆ. ಇನ್ ಕೇಸ್ ನಾನೀಗ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನ್ನ ವೋಟರ್ ಐಡಿ ಇರೋದು ಬೇರೆಲ್ಲೋ ಜಿಲ್ಲೆಯಲ್ಲಿ ಅಂದ್ರೂ ಕೂಡ ನೀವು ಬೆಂಗಳೂರಲ್ಲೇ ನಿಮ್ಮ ಬಳಿ ಬರುವಂತ ಬಿಎಲ್ಒಗಳಲ್ಲಿ ನೀವು ಎಸ್ಐಆರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಎಸ್ಐಆರ್ ಅಂದ್ರೆ ನೀವು ಯಾವುದೇ ಡಾಕ್ಯುಮೆಂಟ್ಸ್ ಗಳನ್ನ ಬಿಎಲ್ಒಗೆ ಕೊಡೋ ಹಾಗಿಲ್ಲ. ಜಸ್ಟ್ ನೀವು ವೋಟರ್ ಐಡಿ ಹೊಂದಿದ್ದೀರಾ, ಒಂದೇ ವೋಟರ್ ಐಡಿಯನ್ನ ಹೊಂದಿದ್ದೀರಾ ಅಥವಾ 2 ವೋಟರ್ ಐಡಿಯನ್ನ ಹೊಂದಿದ್ದೀರಾ, ಅದರಲ್ಲಿ ಒಂದು ಕ್ಯಾನ್ಸಲ್ ಆಗುತ್ತೆ. ಈ ರೀತಿ ನೀವು ವೋಟರ್ ಐಡಿಲಿ ನಿಮ್ಮ ಹೆಸರಿದ್ಯಾ, ನೀವು ಮತ ಹಾಕೋದಕ್ಕೆ ಹಕ್ಕನ್ನ ಹೊಂದಿದ್ದೀರಾ ಅಂತ ಚೆಕ್ ಮಾಡುವಂತ ಪ್ರೋಸೆಸ್. ಅಂದ್ರೆ 1 ತಿಂಗಳುಗಳ ಕಾಲ ನಡೆಯುತ್ತೆ. ಈ 1 ತಿಂಗಳುಗಳ ಕಾಲ ನೀವು ಪಾರ್ಟಿಸಿಪೇಟ್ ಅನ್ನ ಮಾಡಬೇಕು. ಇನ್ ಕೇಸ್ ನೀವಿದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಎಲೆಕ್ಟ್ರಾಲ್ ರೋಲ್ ಅಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂದ್ರೆ ನೀವು ಮತ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೊಂದ್ ಕಡೆ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತ ಪ್ರಕಾರ ನಿಮಗೆ ವೋಟರ್ ಐಡಿ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರ ಕೊಡ್ತಾ ಇರುವಂತ ಗ್ಯಾರಂಟಿಯ ಲಾಭ ನಿಮಗೆ ಸಿಗೋದಿಲ್ಲ. ಹೀಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಎಸ್ಐಆರ್ ಅಲ್ಲಿ ಭಾಗಿಯಾಗಬೇಕು ಅಂತ ಚುನಾವಣಾ ಆಯೋಗ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.